ಭಕ್ತಿ ಯಾವುದು, ಪರಿಪೂರ್ಣವಾದಂತಹ ಭಕ್ತಿ ಯಾವುದು, ಅಪೂರ್ಣವಾಗಿರ್ತಕ್ಕಂಥ ಭಕ್ತಿ ಯಾವುದು ಅಂತ ತಿಳಿಸ್ತಾ, ಪರಿಪೂರ್ಣವಾದಂತಹ ಭಕ್ತಿಯನ್ನು ಆಚರಿಸುವುದರಿಂದ ಏನು ಪುಣ್ಯ ಪ್ರಾಪ್ತಿಯಾಗುತ್ತೆ, ಅಪೂರ್ಣವಾಗಿರ್ತಕ್ಕಂತಹ ಭಕ್ತಿಯನ್ನು ಆಚರಿಸಿದಾಗ ಸಾಧಕನಾಗಿರ್ತಕ್ಕಂಥವ್ರು ಎಂಥ ಕಷ್ಟಕ್ಕೆ ಗುರಿಯಾಗ್ತಾನೆ ಅನ್ನುವಂಥ ವಿಚಾರವನ್ನು ತಿಳಿಸ್ತಾ ಪ್ರಾರಂಭದಲ್ಲಿ ಹೇಳ್ತಕ್ಕಂಥವಾಗಿದ್ದಾರೆ, ನ ಯೋನಿ ಯಂತ್ರ ಕ್ರೀಡಾ ವೈ ಭವೇನ್ ವಾತ್ರ ಸಂಶಯ ಸಾಂಗ ವಿನಾಚ ಯಾ ಸೇವಾ ಸಾ ಭಕ್ತಿ ರೀತಿ ಕಥ್ಯತೆ. ಯಾವುದು ಭಕ್ತಿ ನವವಿಧ ಭಕ್ತಿಯನ್ನು ತಿಳಿಸಿದ್ದಾರೆ, ಅಂತಹದರಲ್ಲಿ ಒಂದು ಕೊರತೆಯಾದರೂ ಕೂಡ ಅದು ಅನೌಚಿತ್ಯ, ಅಪೂರ್ಣ ಅನ್ನುವಂಥ ಮಾತನ್ನು ತಿಳಿಸ್ತಕ್ಕಂಥವರಾಗಿದೆ. ನಾವು ಊಟವನ್ನು ಮಾಡ್ತೇವೆ, ಪ್ರಸಾದವನ್ನು ಮಾಡ್ತೇವೆ, ಮಾಡುವ ಸಂದರ್ಭದಲ್ಲಿ ಅದಕ್ಕೆ ಹಾಕುವಂತಹ ಪದಾರ್ಥಗಳು ಎಲ್ಲವೂ ಕೂಡ ಸಮ ಪ್ರಮಾಣವಾಗಿದ್ದಾಗ ನಮಗೆ ರುಚಿ ಪ್ರಾಪ್ತಿ ಆಗ್ತಕ್ಕಂಥದ್ದಾಗುತ್ತೆ. ಅದರಲ್ಲಿ ಒಂದು ಪದಾರ್ಥ ಕೊರತೆಯಾದರೂ ಕೂಡ ಆ ರುಚಿಯ ಕೊರತೆ ಹೇಗಾಗುತ್ತೋ, ನಾನು ವಿಭೂತಿ ಧರಿಸಿದ್ದೀನಿ ಅನ್ನೋ ಮಾತ್ರಕ್ಕೆ ಲಿಂಗ ಬಿಡುವುದಾಗಲಿ, ಲಿಂಗವನ್ನು ಧರಿಸಿದ್ದೀನಿ ಅನ್ನೋ ಕಾರಣಕ್ಕಾಗಿ ವಿಭೂತಿಯನ್ನು ರುದ್ರಾಕ್ಷಿಯನ್ನು ಬಿಡುವುದಾಗಲಿ, ಕೇವಲ ರುದ್ರಾಕ್ಷಿ ವರ್ಣವನ್ನು ಧರಿಸಿದ್ದೇನೆ ಈ ಉಳಿದದ್ದು ಯಾವ್ದು ಬೇಕನ್ನುವಂತ ಅಪೂರ್ಣವಾದ ಭಕ್ತಿಯನ್ನು ಆಚರಿಸಿದರೆ ಅವ್ರು ಹೇಳ್ತಾರೆ, ಯಾವ ಪರಿಪೂರ್ಣವಾದಂತಹ ಭಕ್ತಿ ಬಂದ್ರೆ ಸಾಂಗ ನ್ಯೂನತೆ ಯಾ ಸೇವಾ ಸಾ ಭಕ್ತಿ ರೀತಿ ಕಥ್ಯತೆ. ಪರಿಪೂರ್ಣವಾಗಿ ಯಾವ ವಿಭೂತಿ ರುದ್ರಾಕ್ಷಿ ಸಂಯುಕ್ತ ಲಿಂಗಧಾರಿ ಸದಾಶುಚಿ ಅನ್ನುವಂತ ಮಾತನ್ನು ಹೇಳ್ತಾರೆ. ಇವೆಲ್ಲವೂ ಒಳಗೊಂಡು ಶ್ರವಣ ಕೀರ್ತನಂ ಶಂಭೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮ ನಿವೇದನ ಅಂತ 9 ವಿಧ ಭಕ್ತಿಯನ್ನು ಏನು ಹೇಳ್ತಾರೆ. ಇವೆಲ್ಲವೂ ಕೂಡಿಕೊಂಡಾಗ ಅವ್ರು ಹೇಳ್ತಾರೆ ಅದು ಸ ಭಕ್ತಿ ರೀತಿ ಕಥ್ಯತೆ, ಅದು ನಿಜವಾದಂತಹ ಭಕ್ತಿ ಅಂತ ಅನಿಸ್ಕೊಳ್ಳುತ್ತೆ. ಸಾಂಗ ನ್ಯೂನ್ಯಾಚ ಯಾ ಸೇವಾ, ನ್ಯೂನ್ಯತೆಯಿಂದ ಕೂಡಿದ್ದರೆ, ಒಂದೇ ಒಂದು ಕೊರತೆಯಿಂದ ಕೂಡಿದ್ದರೆ ಅದು ಪರಿಪೂರ್ಣ ಭಕ್ತಿ ಆಗೋದಿಲ್ಲ, ಅದು ಅಪೂರ್ಣ ಭಕ್ತಿ ಆಗುತ್ತೆ. ಇದರಿಂದ ಸಾಧಕ ಎಂತಹ ಪಾಪಕ್ಕೆ ಗುರಿ ಆಗ್ತಾನಪ್ಪ ಅಂದ್ರೆ ಅದು ಹೇಳ್ತಾರೆ, ನ ಯೋನಿ ಯಂತ್ರ ಪೀಡ ವೈ ಭವೇ ಅವತ್ರ ಸಂಶಯ. ಅಂದ್ರೆ ಎಲ್ಲ ರೋಗಗಳಿಗಿಂತ ಬಹುದೊಡ್ಡ ರೋಗ ಯಾವಂತಂದ್ರೆ ಭವರೋಗ. ಈ ಭವರೋಗ ಅನ್ನುವಂತಹದ್ದು ಜನನ ಮರಣಗಳಿಂದ ಕೂಡಿರತಕ್ಕಂಥದ್ದು. ಜನನ ಮರಣಗಳಿಂದ ಅಥವಾ 80 ಲಕ್ಷ ಯೋನಿಯಲ್ಲಿ ಬಂದೆ ಬಾರದ ಭವಗಳಲ್ಲಿ ನಿಂದೆ ಅಂತ ಹೇಳ್ತಾರಲ್ಲ, ಈ ಮನುಷ್ಯ ಜನ್ಮಕ್ಕೆ ಬರುವಷ್ಟೊತ್ತಿಗೆ 80 ಲಕ್ಷ ಪ್ರಾಣಿಗಳ ಜೀವನದಲ್ಲಿ ದಾಟಿ ನಾವು ಬಂದಿದ್ದೇವೆ. ಆದರೆ ಮೋಕ್ಷಕ್ಕೆ ಅರ್ಹವಾಗಿರ್ತಕ್ಕಂಥ ಮನುಷ್ಯ ಜನ್ಮ ಬಂದಾಗಲೂ ಕೂಡ ಧರ್ಮಾಚಾರಗಳನ್ನು ಅಳವಡಿಸಿಕೊಂಡು ಆಚರಿಸಿ ಹೋದರೆ ಮತ್ತೆ ಅದೇ ಪ್ರಾಣಿಗಳ ಜನ್ಮಕ್ಕೆ ನಾವು ಹೋಗಬೇಕಾಗುತ್ತೆ. ಆ ಜನನ ಮರಣಗಳಿಂದ ಕೂಡಿದಂತಹ ಪೀಡೆ ಅಥವಾ ರೋಗಕ್ಕೆ ರೇಣುಕಾದರು ಯೋನಿ ಯಂತ್ರ ಪೀಡೆ ಅನ್ನುವಂಥ ಮಾತನ್ನ ಕಳಿದ್ದಾರೆ. ಯಂತ್ರ ಅಂತಂದ್ರೆ ಸುತ್ತುತ್ತಾ ಇರ್ತಕ್ಕಂಥದ್ದು. ಅಂತಹ ಜನನ ಮರಣಗಳಲ್ಲಿ ಈ ಸುತ್ತುತ್ತಾ ಇದ್ದಾನಲ್ಲ, ಇದರಿಂದ ತೊಂದರೆ ಏನು ಅಂತ ನೀವು ಅನ್ಬಹುದು. ನಿಮ್ಮ ಮನೆಯಲ್ಲಿ ಸ್ನಾನದ ಮನೆ, ಅಡಿಗೆ ಮನೆ, ಬಾತ್ರೂಮು, ನಿಮ್ಮ ಮಲಗು ರೂಮು ಎಲ್ಲನೂ ಒಂದರಲ್ಲೇ ಇದ್ರೆ ನೀವು ಎಷ್ಟು ದಿವಸ ಆ ಮನೆಯಲ್ಲಿ ಇರ್ತೀರಿ? ಒಂದು ದಿವಸ ಇರಕ್ಕೆ ಸಾಧ್ಯವಿಲ್ಲ. ಕಲ್ಪನೆ ಮಾಡಿಕೊಳ್ಳಿ, ತಾಯಿಯ ಜನ್ಮದಲ್ಲಿ, ಪ್ರಾಣಿ ಜನ್ಮದಲ್ಲಿ ಆಗಲಿ ಮನುಷ್ಯ ಜನ್ಮ ಆಗಲಿ, ತಾಯಿಯ ಉದರದಲ್ಲಿ ಇದ್ದಾಗ ಈ ಎಲ್ಲರ ಮಧ್ಯೆ ಆ ಮನುಷ್ಯ ಜೀವಂತವಾಗಿರ್ತಾನೆ. ಎಷ್ಟು ಹಿಂಸೆ ಆಗಿರ್ಬೇಡವಾಗ. ಯಾವುದನ್ನ ಕಂಡು ನಾವು ಅಸಹ್ಯ ಪಟ್ಕೊಳ್ತೀವೋ ಅದರಲ್ಲೇ 8 ತಿಂಗಳು 9 ತಿಂಗಳು ಅದರಲ್ಲೇ ಕಳಿಬೇಕು. ಇದು ಒಂದೇ ಸರಿ ಆದ್ರೆ ಯಾವ ಮುಗಿದು ಬಿಡಿ ಅನ್ಬೋದು. 80 ಲಕ್ಷ ಸಾರಿ ಕೂಡ ಇದೇ ರೀತಿ ಹಿಂಸೆಯನ್ನು ಅನುಭವಿಸ್ಕೊಂಡು ಬಂದಿದ್ದಾನಲ್ಲ, ಇದರಿಂದ ಪಾರಾಗೋದು ಯಾವಾಗ? ರೇಣುಕ ಭಗವತ್ಪಾದ ಹೇಳ್ತಾರೆ, ಭಕ್ತಿಯನ್ನ ಪರಿಪೂರ್ಣವಾದಂತಹ ಭಕ್ತಿಯನ್ನ ಆಚರಿಸಿದಾಗ ಈ ಒಂದು ಪೀಡೆಯಿಂದ ಇವನು ಪಾರಾಗ್ತಾನೆ. ಒಂದು ವೇಳೆ ಆ ಭಕ್ತಿ ಅಪೂರ್ಣವಾಯಿತು ಅಂತಂದ್ರೆ ಮತ್ತೆ ಅದೇ ಯಾವ ರೋಗದಲ್ಲಿ, ಅದೇ ತಾಯಿಯ ಜನ್ಮದಲ್ಲಿ, ಅದೇ ತಾಯಿ ಉದರದಲ್ಲಿ ಏನೆಲ್ಲ ಕೊಳೆಗಳ ಮಾಂಸ ಮಧ್ಯಗಳ ಮಧ್ಯೆನೆ ಮತ್ತೆ ಪುನರಾವೃತ್ತಿಯಾಗಿ ಜನಿಸಬೇಕಾಗುತ್ತಲ್ಲ, ಇದರಿಂದ ಪಾರಾಗಬೇಕಾದ್ರೆ ಅವ್ರು ಹೇಳ್ತಾರೆ, ನ ಯೋನಿ ಯಂತ್ರ ಪೀಡಾ ವೈ ಭವೇನ್ ನ ವಾತ್ರ ಸಂಶಯ. ನವವಿಧ ಭಕ್ತಿಗಳನ್ನ
ವೈದಿಕ ಭಗವತ್ಪಾದರು ಈ ಒಂದು ಶ್ಲೋಕದಲ್ಲಿ ತಿಳಿಸ್ತಕ್ಕಂಥವರಾಗಿದ್ದಾರೆ. ಹಾಗಿದ್ದರೆ ಸಾಧಕನ ಮುಂದಿನ ಹಂತ ಯಾವುದಪ್ಪ ಅಂತಂದ್ರೆ, ಈ ಮನುಷ್ಯ ಜನ್ಮ ಬಂದ ಮೇಲೆ ದೀಕ್ಷೆಯನ್ನು ಪಡೆದುಕೊಳ್ಬೇಕು. ಆ ದೀಕ್ಷೆ ಎಂಥದ್ದು? ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗಗಳನ್ನು ಪಡೆದುಕೊಳ್ಳುವಂಥದ್ದು. ಆಚಾರ್ಯರ ಅಷ್ಟೋತ್ತರವನ್ನು ಕುರಿತು ಹೇಳುವಾಗ ತ್ರಿಲಿಂಗಿ ಜನ ಪೂಜಿತಾಯ ನಮಃ ಅನ್ನುವಂಥ ಮಾತನ್ನು ಹೇಳ್ತಾರೆ. ವೀರಶೈವರಾಗಿರ್ತಕ್ಕಂಥವರು 3 ಲಿಂಗಗಳನ್ನು ಧರಿಸಿಕೊಂಡಿರ್ತಕ್ಕಂಥವರು. ಭೌತಿಕವಾದಂತಹ ಶರೀರಕ್ಕೆ ಇಷ್ಟಲಿಂಗವನ್ನ, ಮಾನಸಿಕವಾದಂತಹ ಸೂಕ್ಷ್ಮ ಶರೀರಕ್ಕೆ ಪ್ರಾಣಲಿಂಗವನ್ನ, ಮತ್ತು ಭಾವನಾತ್ಮಕವಾಗಿರ್ತಕ್ಕಂಥ ಯಾವ ಭಾವ ಶರೀರಕ್ಕೆ ಭಾವಲಿಂಗವನ್ನ ಧರಿಸಿಕೊಂಡಿರ್ತಕ್ಕಂಥವರು. ಇಷ್ಟಲಿಂಗಕ್ಕೆ ದೀಕ್ಷೆಯನ್ನ, ಮನಸ್ಸಿಗೆ ಶಿಕ್ಷೆಯನ್ನ, ಕೊನೆಗೆ ಆತ್ಮಕ್ಕೆ ಮೋಕ್ಷವನ್ನ ಖಂಡಿಸುವುದರಿಂದ ಆ ಗುರುವಿಗೆ ದೀಕ್ಷಾ ಗುರು, ಶಿಕ್ಷಾ ಗುರು, ಮೋಕ್ಷ ಗುರು ಅಂತ ಕರೀತಕ್ಕಂಥವರು. ಇವತ್ತಿನ ದಿವಸ ನಮ್ಮೆಲ್ಲರ ಭಾಗ್ಯ ಏನಪ್ಪಾ ಅಂತಂದ್ರೆ, ನಾವು ಇಷ್ಟಲಿಂಗ ಪೂಜೆಯನ್ನು ಮಾತ್ರ ಮಾಡ್ತಾ ಇದ್ವಲ್ಲ, ಪ್ರಾಣಲಿಂಗಕ್ಕೂ ಭಾವಲಿಂಗಕ್ಕೂ ಇವತ್ತಿನ ದಿವಸ ಒಂದು ಹೊಸ ಬೆಳಕನ್ನು ಮೂಡಿರ್ತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರೆ, ಕಾಶಿ ಜಗದ್ಗುರು ಇಷ್ಟಲಿಂಗಕ್ಕೆ, ಪ್ರಾಣಲಿಂಗಕ್ಕೆ, ಭಾವಲಿಂಗಕ್ಕೆ ಅಷ್ಟಕವನ್ನು ಬರೆಯುವ ಮೂಲಕವಾಗಿ ನಮ್ಮ ಅಂತರಂಗಕ್ಕೆ ಒಂದು ಹೊಸ ಬೆಳಕನ್ನು ಕೊಟ್ಟಂತ ಮಹಾ ಜಗದ್ಗುರುಗಳಾಗಿರತಕ್ಕಂಥವರಾಗಿದ್ದಾರೆ. ರೇಣುಕ ಭಗವತ್ಪಾದರೆ ಸ ಪುನರ್ ವಿದ್ಯತೆಯಿಂದ ಮನೋ ವಾಕ್ ಕಾಯ ಸಾಧಹಿ. ಭಕ್ತಿ ಅನ್ನುವಂಥದ್ದು 3 ರೀತಿಯಲ್ಲಿ ಇರ್ತಕ್ಕಂಥದ್ದು: ವಾಚಿಕ, ಮಾನಸಿಕ ಮತ್ತು ಶಾರೀರಿಕವಾಗಿರ್ತಕ್ಕಂಥ 3 ರೀತಿಯ ಭಕ್ತಿಯನ್ನು ಕುರಿತು ಅಲ್ಲಿ ತಿಳಿಸ್ತಕ್ಕಂಥವರಾಗಿದ್ದಾರೆ. ಶಾರೀರಿಕವಾದಂಥ ಭಕ್ತಿ ಯಾವಪ್ಪ ಅಂತಂದ್ರೆ, ಅಂಗೈಯಲ್ಲಿ ಇಷ್ಟಲಿಂಗವನ್ನು ಹಿಡಿದುಕೊಂಡು ಪೂರ್ವ ಅಥವಾ ಉತ್ತರಾಭಿಮುಖವಾಗಿ ಇಟ್ಟುಕೊಂಡು ಬರೀ ನೆಲದ ಮೇಲೆ ಕೂರದೇನೆ ಆಸನವನ್ನು ಧರಿಸಿಕೊಂಡು ಆ ಇಷ್ಟಲಿಂಗ ಪೂಜೆಯನ್ನ ನಾವು ಮಾಡೋದೇನಿದೆ, ಅದೇ ಇಷ್ಟಲಿಂಗ ಬಹಿರಂಗದ ಕಾಯಿಕವಾದಂತಹ ಪೂಜೆ. ನಾವು ಮಾಡುವಂತಹ ಪೂಜೆ ಹೇಗಿರ್ಬೇಕಪ್ಪ ಅಂತಂದ್ರೆ, ಕೇವಲ ಶಿವ ಮಾತ್ರ ಅಲ್ಲ, ನಾವು ಮಾಡುವಂತ ಪೂಜೆಯನ್ನು ನೋಡಿ ಬಹಿರಂಗದ ಪೂಜೆಯನ್ನು ಯಾಕೆ ಹೇಳಿದ್ದಾರೆ ಅಂತಂದ್ರೆ, ನಾವು ಪೂಜೆಯನ್ನು ಮಾಡುವುದರ ಜೊತೆಗೆ ಆ ಪೂಜೆಯಿಂದ ಬೇರೆಯವರು ಕೂಡ ಪ್ರಭಾವಿತರಾಗಬೇಕು. ಆಚಾರ್ಯ ಪಾದಮಾಲತೆ, ಆಚಾರ್ಯಗಳನ್ನು ಏನ್ ಹೇಳ್ತಾರೋ ಅದೇ ರೀತಿಯಾಗಿ ಭಕ್ತರು ಕೂಡ ನಡೆದುಕೊಳ್ಳೋದ್ರಿಂದ ನಾವು ಮಾಡುವಂತಹ ಪೂಜೆಯನ್ನು ನೋಡಿ ಇನ್ನೊಬ್ಬರು ಕೂಡ ಹೌದು, ಒಬ್ಬ ವೀರಶೈವ ಮಾಡುವಂತಹ ಪೂಜೆ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು, ನಾನು ಕೂಡ ಇದೇ ರೀತಿಯಾದಂತಹ ಪೂಜೆಯನ್ನು ಮಾಡಬೇಕು ಅನ್ನುವಂತಹ ಭಾವನೆ ಮೂಡುವ ರೀತಿಯಲ್ಲಿ ನಾವು ದೇವರು ಮೆಚ್ಚುವಂತೆಯೂ ಮಾಡಬೇಕು, ಮನುಷ್ಯರು ಮೆಚ್ಚುವಂತನೂ ಪೂಜೆ ಮಾಡಬೇಕು. ಅದನ್ನೇ ಯಾವ ಕಾಯಕ ಪೂಜೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಬಸವಣ್ಣ ಹೇಳ್ತಾರಲ್ಲ, ಅಷ್ಟವಿಧ ಅರ್ಚನೆ ಷೋಡಶೋಪಚಾರ ಪೂಜೆಯ ಮಾಡುವುದು, ಮಾಡಿದ ಪೂಜೆಯ ನೋಡುವುದು, ಶಿವನ ಮುಂದೆ ನಲಿದಾಡುವುದು ಅಂತ ಹೇಳ್ತಾರಲ್ಲ, ಅಂಥ ಶಾರೀರಿಕವಾಗಿ ಮಾಡುವಂತಹ ಪೂಜೆನೇ ಇದು ಕಾಯಕವಾದಂತಹ ಭಕ್ತಿ. ಮತ್ತೆ ಅವರು ಮುಂದೆ ಹೇಳ್ತಕ್ಕಂಥವರಾಗಿದ್ದಾರೆ, ಶಿವರೂಪಾದಿ ಯಾಚಿಂತ ಸಾಶೇವ ಮಾನಸಿ ಸ್ಮೃತಃ. ಶಿವನ ಸ್ವರೂಪವನ್ನ, ಶಿವನ ಗುಣಗಳನ್ನ, ಶಿವನ ಯಾವ ಸ್ವರೂಪವನ್ನ, ಶಿವನ ಮಹಿಮೆಯನ್ನ ತಿಳಿದು ನಾವು ಪೂಜೆಯನ್ನ ಮಾಡುವಂತಹದ್ದಿದೆಯಲ್ಲ, ಅದೇ ಮಾನಸಿಕ ಪೂಜೆ. ಅದನ್ನ ಪ್ರಾಣಲಿಂಗಾರ್ಚನೆ ಅಂತ ಕರೆದಿರ್ತಕ್ಕಂಥವರಾಗಿದ್ದಾರೆ. ಆ ಪ್ರಾಣಲಿಂಗಾರ್ಚನೆ ಮಾಡಬೇಕಾದ್ರೆ, ನಮ್ಮ ಹೊರಗಿನ ಇಷ್ಟಲಿಂಗವನ್ನು ಪೂಜೆ ಮಾಡಬೇಕಾದ್ರೆ ಜಲ, ಪುಷ್ಪ, ಧೂಪ, ದೀಪ, ಗಂಧ, ಅಕ್ಷತೆ, ನೈವೇದ್ಯ ಎಲ್ಲವೂ ಕೂಡ ಇರಬೇಕು. ಆದರೆ ಮಾನಸಿಕ ಭಕ್ತಿ ಅಂತ ಏನು ಹೇಳ್ತಾರೆ, ಆ ಮಾನಸಿಕ ಪೂಜೆಯನ್ನು ಮಾಡಬೇಕಾದ್ರೆ ಅಲ್ಲಿ ನಾವು ಮಾಡುವಂತ ಯಾವ ಪೂಜಾ ಸಲಕರಣೆಗಳನ್ನ ಅಲ್ಲಿಗೆ ತೆಗೆದುಕೊಂಡು ಹೋಗೋದಕ್ಕೆ ಆಗೋದಿಲ್ಲ. ಆ ಶಿವನ ಚಿಂತನೆಗಳನ್ನ, ಶಿವನ ಮಹಿಮೆಯನ್ನು ಕುರಿತು ಅನಂತವಾಗಿ ನಾವು ಚಿಂತನೆ ಮಾಡೋದಿದೆಯಲ್ಲ, ಹಂಗೆ ಮಾಡ್ತಾ 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 ನಮ್ಮ ಭಾವನೆಗಳನ್ನ, ನಮ್ಮ ಮನಸ್ಸಿನಲ್ಲಿ ಶಿವ ಮೆಚ್ಚುವಂತಹ ಗುಣಗಳನ್ನ ನಾವು ಅಳವಡಿಸಿಕೊಂಡು ಬಿಟ್ರೆ ಅದೇ ಮಾನಸಿಕವಾದಂತಹ ಪೂಜೆ ಆಗುತ್ತೆ. ಬಸವಣ್ಣ ಅವರು ಹೇಳ್ತಾರೆ, ತನ್ನೊಳಗೆ ತಾನು ಮಾಡುವುದು ಸರ್ವ ಜನರೊಳಗೆ ಹಿಂಸೆಯ ಮಾಡದಿಪ್ಪದೆ ಪ್ರಥಮ ಪುಷ್ಪ. ಸರ್ವ ಇಂದ್ರಿಯಗಳಲ್ಲಿ ನಿಗ್ರಹಿಸಿ ಕೂಡಿರಬಲ್ಲಡೆ ದ್ವಿತೀಯ ಪುಷ್ಪ. ಸರ್ವ ಅಹಂಕಾರಕ್ಕೂ ಶಾಂತನಾಗಿರಬಲ್ಲಡೆ ತೃತೀಯ ಪುಷ್ಪ. ಸರ್ವ ವ್ಯಾಪಾರಗಳೆದು ನಿರ್ವ್ಯಾಪಾರಿಯಾಗಿರಬಲ್ಲಡೆ
ಚತುರ್ಥ ಪುಷ್ಪ. ದುರ್ಭಾವ ಪ್ರಕೃತಿ ಅಡಗಿ ಸದ್ಭಾವ ಅಡಗಿ ಇರಬಲ್ಲಡೆ ಪಂಚಮ ಪುಷ್ಪ. ಉಂಡು ಉಪವಾಸಿ ಬಳಸಿ ಬ್ರಹ್ಮಚಾರಿಯಾಗಿರಬಲ್ಲಡೆ ಷಷ್ಠ ಪುಷ್ಪ. ಅಮೃತವ ಮರೆದು ಸತ್ಯವ ನುಡಿಯಬಲ್ಲಡೆ ಸಪ್ತಮ ಪುಷ್ಪ. ಸಕಲ ಪ್ರಪಂಚ ಒಳೆದು ಶಿವಜ್ಞಾನ ಸಂಪನ್ನನಾಗಿರಬಲ್ಲಡೆ ಅಷ್ಟಮ ಪುಷ್ಪ. ಇಂದಿ ಅಷ್ಟದಳ ಕಮಲದಲ್ಲಿ ಸಹಸ್ರ ಪೂಜೆ ಮಾಡಬಲ್ಲಡೆ ನಿಮ್ಮ ಪ್ರತಿಬಿಂಬದಂತಿಪ್ಪರು ಕಾಣ ನಮ್ಮ ಕೂಡಲ ಸಂಗಮ ದೇವರು, ನಮ್ಮ ಕೂಡಲ ಸಂಗಮ ದೇವರು. ಮಾನಸಿಕವಾಗಿ ಎಲ್ಲವನ್ನೂ ಕೂಡ ನಿಗ್ರಹವನ್ನ ಮಾಡಿ ಯಾರು ಆನಂದವಾದಂತಹ ಪುಷ್ಪಗಳನ್ನ ಸತ್ಯ ವಿವೇಕದಿಂದ ಪುಷ್ಪವನ್ನ ಧರಿಸ್ತಾರಲ್ಲ, ಆ ಶಿವ ನಮ್ಗೆ ಎಂತನಪ್ಪ ಅಂತಂದ್ರೆ ಕೇವಲ ಉಪಚಾರ ಅಷ್ಟೇ ಅಲ್ಲ, ನಮ್ಮ ಗುಣಗಳನ್ನು ಕೂಡ ನೋಡಿ ನಮಗೆ ಅನುಗ್ರಹಿಸುವಂತ ಭಾವನೆಯಿಂದ ಯಾರ ಮನಸ್ಸಿನಲ್ಲಿ ಒಳ್ಳೆಯ ಗುಣಗಳನ್ನು ನುಡಿಸಿಕೊಳ್ತಾರೋ ಅದೇ ನಿಜವಾದಂತಹ ಪ್ರಾಣಲಿಂಗಾರ್ಚನೆ, ಅದೇ ಮಾನಸಿಕವಾದಂತಹ ಪೂಜೆ. ಇನ್ನು ಮೂರನೇದು ಯಾವ ಜಪಾದಿ ವಾಚಕಿ ಸೇವಾ ಕರ್ಮ ಪೂಜಾ ಇಚಿ ಕಾಯಕಿ ಭಕ್ತಿ. ಜಪಾದಿ ವಾಚಕಿ ಸೇವಾ ಕರ್ಮ ಪೂಜಾ ಚ ಕಾಯಕಿ. ಇಲ್ಲ ಕಾಯಕವಾದಂತಹ ಭಕ್ತಿ ಯಾರಪ್ಪ ಅಂತಂದ್ರೆ ಭಾವ ಪುಷ್ಪ ಯಾರಪ್ಪ ಅಂತಂದ್ರೆ ಜಪ ಅಂದ್ರೆ ಪಂಚಾಕ್ಷರಿ ಮಂತ್ರವನ್ನ ಆನಂದವಾಗಿ ಜಪವನ್ನ ಮಾಡ್ತಾ ಯಾರು ಆನಂದವಾಗಿ ಶಿವನಲ್ಲಿ ಲೀನವಾಗ್ತಾರಲ್ಲ, ಆ ಆನಂದದಲ್ಲಿ ಶಿವನಲ್ಲಿ ಹಾಲಿನಲ್ಲಿ ಹಾಲು ಬೆರೆಯುವಂತೆ, ನೀರಿನಲ್ಲಿ ನೀರು ಬೆರೆಯುವಂತೆ, ಆ ರೀತಿಯಾಗಿ ಯಾರು ಸಾಗರದಲ್ಲಿ ನದಿ ಬೆರೆಯುವಂತೆ ಆ ಪರಮಾತ್ಮನಲ್ಲಿ ಯಾರು ಮಾನಸಿಕವಾಗಿ ಒಂದಾಗಿ ಆನಂದವಾಗಿ ಭಾವದಿಂದ ಪೂಜೆಯನ್ನು ಮಾಡ್ತಾರಲ್ಲ, ಅದನ್ನೇ ಮಾನಸಿಕ ಪೂಜೆ ಅಂತ, ಭಾವ ಪೂಜೆ ಅಂತ ಕರ್ತಕ್ಕಂಥವ್ರು. ಅಂತಹ ಮೂರು ಯಾವ ಮನೋ ವಾಕ್ ಕಾಯ. ಕಾಯದಿಂದ ಇಷ್ಟಲಿಂಗ ಪೂಜೆಯನ್ನ, ವಾಣಿಯಿಂದ ಪ್ರಾಣಲಿಂಗ ಪೂಜೆಯನ್ನ, ಮನಸ್ಸಿನಿಂದ ಆತ್ಮಜಪೂರ್ವಕವಾಗಿ ಮಾಡುವಂತಹ ಈ ಮೂರು ರೀತಿಯ ಪೂಜೆಯನ್ನ ಜಗದ್ಗುರು ರೇಣುಕ ಭಗವತ್ಪಾದರು ತಿಳಿಸ್ತಾ ಬಾಹ್ಯಾಭ್ಯಂತರಂಚೈವ ಬಾಹ್ಯಾಭ್ಯಂತರಮೇವ ಮನೋ ವಾ ಕಾಯ ವಿದೃಶ್ಯಂ ತ್ರಿಧಾ ತದ್ಭಜನಂ ವಿದುಹು. ಮೂರು ರೀತಿಯ ಭಕ್ತರಾದ ಮೇಲೆ, ಆ ಮೂರು ರೀತಿಯ ಶರೀರಗಳಾದ ಮೇಲೆ ಮೂರು ರೀತಿಯ ಭಕ್ತಿಗಳು ಹೇಗಿರ್ತಾವಪ್ಪ ಅಂತಂದ್ರೆ ಅವ್ರು ತಿಳಿಸ್ತಕ್ಕಂಥದ್ದು ಬಾಹ್ಯಾಭ್ಯಂತರ ಚೈವಂ. ಮನಸ್ಸು ಅಂತಂದ್ರೆ ಯಾವುದು, ವಾಣಿ ಅಂದ್ರೆ ಯಾವುದು, ಶರೀರ ಅಂದ್ರೆ ಯಾವುದು. ಮನಸ್ಸು ಅಂತ ಹೇಳಿದ್ರೆ ಮನೋ ಮಹೇಶನ ಧ್ಯಾನಾಢ್ಯಂ ನ ಧ್ಯಾನಾಂತರ ಮನಃ. ಯಾವುದನ್ನ ಮನಸ್ಸು ಅಂತ ಕರೀತಾರೆ ಅಂತಂದ್ರೆ ಕೇವಲ ಬಾರದ ವಿಚಾರಗಳನ್ನ ಮನಸ್ಸಿನಲ್ಲಿ ತುಂಬಿಕೊಂಡು ಸದಾ ಕಾಲವೂ ಕೂಡ ವಿಕೃತ ಮನಸ್ಸಿನಿಂದ ನರಳಾಡೋದಿದೆಯಲ್ಲ, ಇದನ್ನ ಮನಸ್ಸು ಅಂತ ಯಾರು ಕರೆಯೋದಿಲ್ಲ. ಬಹಳ ವ್ಯಕ್ತಿ ಬಹಳ ನರಳಾಡ್ತಾ ಇದ್ದಾದ್ರೆ ಇವನೇನೋ ಚಿಂತೆ ಮಾಡ್ತಾ ಇದ್ದಾನೆ ಅಂತಾನೆ ಅರ್ಥ. ಚಿತೆಗೂ ಇರ್ತಕ್ಕಂಥ ಒಂದೇ ಒಂದು ಅಂತರ, ಮಧ್ಯದಲ್ಲಿ ಬಿಂದು ತೆಗೆದು ಬಿಟ್ರೆ ಆ ಚಿಂತೆನೆ ಚಿತೆಯೂ ಕೂಡ ಆಗುತ್ತೆ. ಚಿತೆ ನಿರ್ಜೀವ ವಸ್ತುವನ್ನ ಸುಟ್ಟರೆ, ಚಿಂತೆ ಮನುಷ್ಯನನ್ನ ಸಜೀವವಾಗಿಯೇ ಸುಡ್ತಾ ಇರುತ್ತೆ. ಆ ಕಾರಣಕ್ಕಾಗಿನೇ ಅಂತ ಚಿಂತೆಯನ್ನ ಮರೆಸುವುದಕ್ಕೆ ಇರ್ತಕ್ಕಂಥ ಒಂದು ಯಾವ ಶಕ್ತಿ ಯಾವಪ್ಪ ಅಂತಂದ್ರೆ ಮನೋಮಹೇಶನ ಧ್ಯಾನಾಢ್ಯಂ. ಮನಸ್ಸನ್ನ ಮಹಾತ್ಮನ ಒಂದು ಧ್ಯಾನವನ್ನ ಮಾಡೋದಕ್ಕೆ ಹಚ್ಚೋದಿದೆಯಲ್ಲ, ಅದೇ ಚಿಂತೆಯನ್ನು ಮರೆಸುವಂತ ಬಹುದೊಡ್ಡ ಸಾಧನ. ಆ ಕಾರಣಕ್ಕಾಗಿ ನಾವು ಹೇಳಿದ್ರೆ ಮನೋಮಹೇಶ್ವರ ಧ್ಯಾನಾಢ್ಯಂ ನ ಧ್ಯಾನಾಂತರ ಮನಃ. ಉಳಿದುದಕ್ಕೆ ಧ್ಯಾನ ಅಂತ ನಾವು ಅನ್ನೋದಿಲ್ಲ. ಯಾವ್ದು ಉಳಿದುದು? ಅನಾತ್ಮ ವಸ್ತುಗಳನ್ನು ನೆನೆಸ್ತಾ ಕೂರೋದಿದೆಯಲ್ಲ, ಅದನ್ನ ಧ್ಯಾನ ಅಂತ ಯಾರು ಅನ್ನೋದಿಲ್ಲ. ಯಾವುದು? ಒಬ್ಬ ಮನುಷ್ಯನನ್ನ ಸಂಪೂರ್ಣವಾಗಿ ಮಾನಸಿಕವಾಗಿ ಕುಸಿದು ಹೋದಂತ ವ್ಯಕ್ತಿ ಎಲ್ಲಿ ತೋರಿಸಿದ್ರು ವಾಸಿ ಆಗಲಿಲ್ಲ. ಕೊನೆಗೆ ಹೋಗಿ ಮನೋವೈದ್ಯರ ಹತ್ರ ಹೋಗಿ ಕೂತ್ಕೊಳ್ತಾರೆ. ಇವರು ಬಹಳ ವರ್ಷದಿಂದ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾರೆ. ಇವರಿಗೆ ಏನಾದ್ರು ಸ್ವಲ್ಪ ತರಬೇತಿ ಕೊಟ್ಟು ಮತ್ತೆ ಚಲನಶೀಲರಾಗಿ ಚೈತನ್ಯಶೀಲರಾಗಿ ಮಾಡಬೇಕು ಅಂತ ಕೇಳಿದಾಗ ಅವರನ್ನ ಕೂರಿಸ್ಬಿಟ್ಟು ನಾನು ಅವ್ರನ್ನ ಸ್ವಲ್ಪ ಕೌನ್ಸಿಲಿಂಗ್ ಮಾಡ್ಬಿಟ್ಟು ನೀವು ಹೊರಗಿದೆ ಅಂತ ಕಳಿಸ್ತಾರೆ. ಅವ್ರ ಹತ್ರ ಮಾತಾಡ್ತಾರೆ, ಯಾಕೆ ನೀವು ಚಿಂತೆಯಿಂದಿದ್ದೀರಿ? ಏನಿಲ್ಲ, ನಾನು ದೊಡ್ಡ ಚಿಂತೆ ಆಗೋಗ್ಬಿಟ್ಟಿದೆ. ಏನ್ ಚಿಂತೆ ಹೇಳಿ? ಅವ್ರು ಅನ್ಕೊಂಡು ಇವ್ರು ಆಗಿರೋದು ನೋಡಿದ್ರೆ ಏನೋ ದೊಡ್ಡ ಮಾನಸಿಕ ಆಘಾತ ಆಗಿರ್ಬೇಕಂತ ಅವ್ರು ಕೊನೆಗೆ ಹೇಳ್ತಾರೆ, ನೀವು ಇಷ್ಟು ಕುಸಿದು ಹೋಗುವಂತ ಚಿಂತೆ ನಿಮಗೇನಾಗಿದೆ ಅಂತ ಕೇಳಿದ್ರೆ ಆ ವ್ಯಕ್ತಿ ಹೇಳ್ತಾರೆ, ಏನಿಲ್ಲ, ಭಾರತ ವಿಶ್ವಕಪ್ ಗೆಲ್ಲುತ್ತೋ ಇಲ್ಲೋದ್ರೆ ಒಂದು ದೊಡ್ಡ ಚಿಂತೆ ಆಗೋಗ್ಬಿಟ್ಟಿದೆ ನನಗೆ. ಅಂದರೆ ಅನಾತ್ಮ ವಸ್ತುಗಳ ಚಿಂತೆಯನ್ನು ಮಾಡ್ತಾ ಹೋದ್ರೆ ಮನುಷ್ಯ ಹೇಗೆ ತನ್ನನ್ನು ತಾನು ಪರವಶ ಕೊಟ್ಬಿಟ್ಟಿರ್ತಾನೆ, ಕೆಟ್ಟ ವಿಚಾರಗಳಿಗೆ ತಾನು ಬಲಿಯಾಗಿ
ಮಾನಸಿಕವಾಗಿ ಕುಗ್ಗಿ ಹೋಗ್ತಾನಲ್ಲ, ಆಗ ಅವ್ರು ಹೇಳ್ತಾರೆ ಮನೋಮಹಾಶನ ಧ್ಯಾನಾಢ್ಯಂ, ಮನಸ್ಸನ್ನ ಮಹೇಶ್ವರನ ಪರಮಾತ್ಮನ ಧ್ಯಾನವನ್ನು ಮಾಡಕ್ ಹಚ್ಚು, ನಿನಗೆ ಯಾವ ಚಿಂತೆಗಳು ಕೂಡ ಬರುವುದಿಲ್ಲ. ಅದಕ್ಕೆ ಆ ಪರಮಾತ್ಮ ಜೊತೆ ಹೇಳ್ತಾರೆ ಶಿವನಾಮ. ಅದಕ್ಕೆ ಮನಸ್ಸು ಅಂತಂದ್ರೆ ಯಾವಪ್ಪ ಅಂದ್ರೆ, ಯಾವ ಮನಸ್ಸಿಂದ ಪರಮಾತ್ಮನ ಧ್ಯಾನವನ್ನ ಮಾಡುತ್ತೋ ಅದಕ್ಕೆ ಮನಸ್ಸು ಅಂತ ಹೇಳ್ತಾರೆ. ಕೆಟ್ಟ ವಸ್ತುಗಳನ್ನ ಚಿಂತೆ ಮಾಡುವುದಕ್ಕೆ ಮನಸ್ಸು ಅಂತ ಕರೆಯಬಾರದು. ಶಿವನಾಮ ವೃತವಾಣಿ ವಾಂಗ್ಮ ಚೈವ ನೇತರಃ. ಇನ್ನು ಮಾತು ಅಂತಂದ್ರೆ ಯಾವುದು? ಮಾತಂದ್ರೆ ಯಾವುದು ಅಂತಂದ್ರೆ, ನಾವು ಕಾರ್ಯಕ್ರಮ ಶುರು ಮಾಡ್ಬೇಕಾದ್ರೆ ಮೇಲಿನ ಮೇಲೆ ಅನೌನ್ಸ್ ಮಾಡ್ತಾ ಇರ್ತೀವಿ, ದಯವಿಟ್ಟು ಶಾಂತರಾಗಿರಿ, ದಯವಿಟ್ಟು ಶಾಂತ. ಎಲ್ಲಾ ಕಾರ್ಯಕ್ರಮದಲ್ಲಿ ಅನೌನ್ಸ್ ಮಾಡ್ತಾ ಇರ್ತೀವಲ್ಲ, ಶಾಂತರಾಗೋದೇ ಇಲ್ಲ. ಹಾಗಿದ್ರೆ ಮಾತನಾಡ್ತಾನೆ ಇರ್ತಾರೆ. ಏನು ಮಾತಾಡ್ತಿರ್ಬೋದು ಅವರು? ಹೆಣ್ಮಕ್ಳು ಏನು ಮಾತಾಡ್ತಿರ್ಬೋದು, ಗಂಡು ಮಕ್ಳು ಏನು ಮಾತಾಡ್ತಾ ಇರ್ಬೋದು, ಯುವಕರು ಏನು ಮಾತಾಡ್ತಾ ಇರ್ಬೋದು. ಸ್ವಲ್ಪ ನಮ್ಮ ಮೈಕನ್ನ ಅವ್ರ ಹತ್ರ ಹೋಗಿ ಇಟ್ಕೊಂಡು ನೋಡ್ಬಿಟ್ರೆ ಗೊತ್ತಾಗತ್ತೆ ಹೆಣ್ಮಕ್ಳು ಏನು ಮಾತಾಡ್ತಿರ್ತಾರೆ. ಇಲ್ಲಿ ಎಲ್ಲ ನಾನು ಹೇಳೋದು, ಇಲ್ಲಿ ಅವ್ರ ಗಂಟೆಗೆ ನಾವು ಹೋಗೋದಿಲ್ಲ. ಬೇರೆ ಊರುಗಳಲ್ಲಿ ಏನ್ ಮಾತಾಡ್ತಿರ್ತಾರೆ, ಇದನ್ನ ಎಲ್ಲಿ ತಗೊಂಡ್ರಿ, ಇದನ್ನ ಎಷ್ಟಕ್ಕೆ ತಗೊಂಡ್ರಿ, ಇದನ್ನ ಎಲ್ಲಿ ತಂದ್ರಿ. ಇದು ಆದ್ರೆ ಯುವಕರು ಅವ್ರದೊಂದು ಬೇರೆ ಮಾತಿರುತ್ತೆ, ಮುದುಕರು ಇದೊಂದು ಬೇರೆ ಮಾತಿರುತ್ತೆ. ಇದನ್ನ ವಾಣಿ ಅಂತ ಕರೆಯೋದಿಲ್ಲ. ಶಿವನಾಮ ರಥವಾಣಿ. ಯಾವುದು ಶಿವನನ್ನ ಸ್ಮರಿಸ್ತಾ ಇರುತ್ತಲ್ಲ, ಶಿವನ ಮೆಚ್ಚುವಂತ ಮಾತನಾಡುವಂತದ್ದು ಇರುತ್ತಲ್ಲ, ಅದು ನಿಜವಾದಂತ ವಾಣಿ, ಅದು ನಿಜವಾದಂತ ಮಾತು. ಹೇಳ್ತಾರಲ್ಲ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ಸ್ಫಟಿಕದ ಶಲಾಕೆಯಂತಿರಬೇಕು, ಮಾಣಿಕ್ಯದ ದೀಪ್ತಿಯಂತಿರಬೇಕು, ಕೊನೆಗೆ ಹೇಳ್ತಾರೆ ಲಿಂಗ ಮೆಚ್ಚಿ ಹೌದೌದು ಎನ್ನುವಂತಿರಬೇಕು. ಅದು ನಿಜವಾದಂತ ಮಾತು. ಅದಕ್ಕೆ ಅವ್ರು ಹೇಳ್ತಾರೆ ಶಿವಧ್ಯಾಮ ರಥವಾಣಿ ನ ಚೈವ ಇತರೆ. ಇತರೆ ಯಾವುದು ಕೂಡ ವಾಣಿ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಯಾವುದು ಶಿವ ಮೆಚ್ಚುವಂತೆ ಮಾತನಾಡುವಂತದ್ದು ಇರುತ್ತಲ್ಲ, ಅದು ನಿಜವಾದಂತ ವಾಣಿ. ಹಾಗಿದ್ರೆ ಇವನ್ನೆಲ್ಲ ಶಿವ ಮೆಚ್ತಾನ? ನಾವು ಇದನ್ನ ಎಲ್ಲಿ ತಂದ್ರಿ, ಇದನ್ನ ಎಷ್ಟಕ್ಕೆ ತಂದ್ರಿ, ಅಥವಾ ಬೇರೆಯವ್ರ ಬಗ್ಗೆ ಆಡ್ಕೊಳ್ಳೋದು, ಬೇರೆಯವ್ರ ಬಗ್ಗೆ ಮಾತಾಡೋದು, ಇದನ್ನೇ ಕೆರಳಿಸುವಂತ ವಿಚಾರಗಳನ್ನ ಮಾಡ್ತಾ ಇದ್ರೆ ಇದನ್ನ ಮೆಚ್ಚಿ ಶಿವ ಹೌದೌದು ಅನ್ನೋದಿಲ್ಲ. ಶಿವನ ಮಾತಾಡಿದ್ರೆ ನನ್ನ ಮಾತು ಮತ್ತೊಬ್ಬರ ಮನಸ್ಸಿಗೆ ಬೆಳಕು ಚೆಲ್ಲುವಂತಿರಬೇಕು, ಮೆಚ್ಚಿ ಮೆಚ್ಚಿ ಹೌದನ್ನಬೇಕು. ನುಡಿಯೊಳಗಾಗಿ ನಡೆಯಲಿಲ್ಲದಿದ್ದರೆ ಕೂಡಲ ಸಂಗಮ ದೇವ ಎಂತೊಲಿವನಯ್ಯ. ನಾನು ನಡೆಯಲೇ ಇಲ್ಲ, ಸುಮ್ಮನೆ ನುಡಿಯಲ್ಲಿ ಮಾತಾಡಿ ನಡೆಯನೇ ಇಲ್ಲ ಅಂತಂದ್ರೆ ಅದು ಹೇಗಾಗುತ್ತೆ ಅಂತಂದ್ರೆ, ಬ್ಯಾಂಕಿನೊಳಗೆ ಬ್ಯಾಲೆನ್ಸ್ ಇದ್ದೇನೆ ಬರೀ ಚೆಕ್ ಕೊಟ್ರೆ ಹೇಗೆ ವ್ಯರ್ಥವಾಗುತ್ತಲ್ಲ. ನನ್ನ ಹೃದಯದಲ್ಲಿ ನಡೆ ಇದ್ದೇನೆ ಕೇಳೋ ನುಡಿಯಲ್ಲೇ ಹೇಳಿಬಿಟ್ರೆ ಅದು ಮಾತು ಅಂತ ಅನಿಸ್ಕೊಳ್ಳೋದಿಲ್ಲ. ಅದಕ್ಕೆ ಹೇಳ್ತಾರೆ ಶಿವನಾಮ ರಥವಾಣಿ ನ ಇತರಹ. ಉಳಿದಿದ್ದ ಯಾವುದು ಕೂಡ ವಾಣಿ ಅಂತ ಅನಿಸ್ಕೊಳ್ಳೋದಿಲ್ಲ. ಮತ್ತೆ ಹೇಳ್ತಾರೆ ಲಿಂಗೈ ಶಿವಸ್ಯ ಜ್ಯೋತಿಷ್ಯ ತ್ರಿಪುಂಡ್ರಾದಿ ರಂಕಿತ. ಕಾಯ ಅಂತಂದ್ರೆ ಯಾವುದು? ಶರೀರ ಅಂತಂದ್ರೆ ಯಾವುದು? ಶರೀರ ಅಂತಂದ್ರೆ ಯಾವುದನ್ನ ದೇವರನ್ನ ಒಲಿಸುವಕ್ಕೋಸ್ಕರವಾಗಿ ಬಳಸ್ತೀವೋ ಅದು ಶರೀರ. ದೇವರಿಗೆ ಶರೀರವನ್ನು ಯಾಕೆ ಕೊಟ್ಟಿದ್ದಾನೆ? ಪ್ರಾಣಿ ಶರೀರ ಎಲ್ಲವನ್ನೂ ಕೂಡ ಬಿಟ್ಟು ಮನುಷ್ಯ ಶರೀರವನ್ನೇ ಪರಮಾತ್ಮ ನಮಗೆ ಯಾಕೆ ಕೊಟ್ಟಿದ್ದಾನೆ ಅಂತಂದ್ರೆ, ಕೂಡಲ ಸಂಗನ ಒಲಿಸಲು ಬಂದ ಪ್ರಸಾದ ಕಾಯವ ಕೆಡಿಸಲಾಗದು. ದೇವರನ್ನ ಒಲಿಸೋಕ್ಕೋಸ್ಕರವಾಗಿ ಈ ಕಾಯವನ್ನು ಕೊಟ್ಟಿದ್ದಾನೆ. ಆ ಕಾರಣಕ್ಕಾಗಿನೇ ಇಂತಹ ಶರೀರವನ್ನ ಯಾರು ಶಿವನ ಒಂದು ಬಳಕೆಗಾಗಿ, ಶಿವನ ಒಲಿಮೆಗಾಗಿ ಯಾರು ಶರೀರವನ್ನ ಮುರುಪಾಗಿರ್ತಾರೋ ಅವರೇ ನಿಜವಾದ. ಅದಕ್ಕೆ ಆ ಯಾವುದು ನಿಜವಾದ ಶರೀರಪ್ಪ ಅಂದ್ರೆ, ಯಾವ ಶರೀರ ಲಿಂಗವನ್ನು ಧರಿಸಿರುತ್ತೋ, ವಿಭೂತಿಯನ್ನು ಧರಿಸಿರುತ್ತೋ, ರುದ್ರಾಕ್ಷಿಯನ್ನು ಧರಿಸಿರುತ್ತೋ ಅದೇ ನಿಜವಾದಂತ ಶರೀರ ಹೊರತು ಹುಲಿಯುಗರು ಧರಿಸಿರೋದು ಯಾವುದು ಶರೀರ ಅಲ್ಲ. ಹುಲಿಯುಗರು ಧರಿಸಿರೋ ಹುಲಿ ಬರುತ್ತೋ ಇಲ್ಲೋ ಗೊತ್ತಿಲ್ಲ, ಪೊಲೀಸರಂತೂ ಗ್ಯಾರಂಟಿ ಬಂದೇ ಬರ್ತಾರೆ. ಅದಕ್ಕೆ ಶರೀರ ಅಂತಂದ್ರೆ ನಮ್ಮ ಮ್ಯೂಸಿಯಂ ಮಾಡ್ಕೊಂಡು ಏನೇನೋ ಕೊಳ್ಳ 108 ದೇವರನ್ನ ಹಾಕೊಂಡ್ರೆ ಶರೀರವಲ್ಲ. ಅವ್ರು ಹೇಳ್ತಾರೆ ತ್ರಿಪುಂಡ್ರಾದಿ ಧರಿಸಿರ್ತಕ್ಕಂಥದ್ದು, ಲಿಂಗವನ್ನು ಧರಿಸಿರ್ತಕ್ಕಂಥದ್ದು, ವಿಭೂತಿಯನ್ನು ಧರಿಸಿರ್ತಕ್ಕಂಥದ್ದು, ರುದ್ರಾಕ್ಷಿಯನ್ನು ಧರಿಸಿರ್ತಾರೆ, ಅದು ನಿಜವಾದಂತ ಶರೀರ. ಅದಕ್ಕೆ ಅಕ್ಕಮಾದ ಹೇಳ್ತಾರೆ ಗುರುಪಾದ ತೀರ್ಥವೇ ಮಂಗಳ ಮಜ್ಜವೆನಗೆ, ವಿಭೂತಿಯೇ ಒಳಗುಂದಿದ ಅರಿಶಿಣವೆನಗೆ, ದಿಗಂಬರವೇ ದಿವ್ಯ ಅಂಬರವೆನಗೆ, ಶಿವಭಕ್ತರ ಪಾದರೇಳುವೆ ಅನುಲೇಪನವೆನಗೆ, ರುದ್ರಾಕ್ಷಿಯೇ ಮೈ ದುಡಿಗೆಯನಗೆ, ಶರಣರ ಪಾದರಕ್ಷೆಯೇ ಶರಣರ ತೊಂಡಿಲು ಬಾಸಿಂಗವೆನಗೆ, ಚನ್ನಮಲ್ಲಿಕಾರ್ಜುನ ಮದುವೆಸಿಗೆ ಬೇರೆ ಸಿಂಗಾರ ಏಕೆ ಹೇಳಿರೆ ಅನ್ನುವಂಥ ಮಾತು. ಶಿವಭಕ್ತನಾಗಿರ್ತಕ್ಕಂಥವನಿಗೆ
ಅಲಂಕಾರ ಯಾವುದು? ಅಲಂಕಾರ ಯಾವುದು ಅಂತ ಕೇಳಿದ್ರೆ ನಿಮ್ಗೆ ಗೊತ್ತಿರುತ್ತೆ. ಕನ್ನಡಿ ಮುಂದೆ ನಿಂತು ಒಂದು ತಾಸು ಮಾಡ್ಕೊಳ್ತೀವಲ್ಲ, ಇದೇ ಅಲಂಕಾರವಲ್ಲ. ನಿಮ್ಮ ಕಾಯಕ್ಕೆ ಪರಮಾತ್ಮನಿಗೊಂದು ಒಳ್ಳೆಯ ಶ್ರೇಷ್ಠವಾದಂತ ಮನುಷ್ಯ ಜನ್ಮ ಅನ್ನುವಂಥ ಕಾಯವನ್ನು ಕೊಟ್ಟಿದ್ದಾನಂತಂದ್ರೆ ಅದಕ್ಕೆ ಏನು ಭೂಷಣಪ್ಪ ಅಂತಂದ್ರೆ ಮಹಾಸನ್ನಿಧಿಯವರು ನಿನ್ನೆ ಹೇಳಿದಂತ ವಿಭೂತಿಯೇ ಲಕ್ಷಣ, ಒಂದಾದರೂ ರುದ್ರಾಕ್ಷಿಯ ಲಕ್ಷಣ, ಇಷ್ಟಲಿಂಗವೇ ಲಕ್ಷಣ, ಅಕ್ಕಮದೇವರ ಗುರುಪಾದ ತೀರ್ಥವೇ ಮಂಗಳ ಮಜ್ಜನವೆನಗೆ, ವಿಭೂತಿಯ ಒಳಗೊಂದಿದ ಅರಿಶಿಣವೆನಗೆ. ಅರಿಶಿಣ ಇಲ್ಲದೆ ನಾವು ಮದುವೆ ಮಾಡೋದಿಲ್ಲಲ್ಲ, ಹಾಗೆ ಶರಣ ಸತಿ ಲಿಂಗಪತಿ ಅಂತ ಭಾವಿಸೋದಾದರೆ ಅರಿಶಿಣ ಯಾವ್ದಪ್ಪ ಅಂತಂದ್ರೆ ವಿಭೂತಿಯೇ ನಮಗೆ ಅರಿಶಿಣ. ಶಿವಭಕ್ತರ ಪಾದರೇಣಿಗೆ ಅನುಲೇಪನ. ಪೌಡರ್ ಯಾವಪ್ಪ ಅಂತಂದ್ರೆ ಶರಣರ ಪಾದಧೂಳಿಯೇ ಪೌಡರು ಅನ್ನುವಂಥದ್ದು. ರುದ್ರಾಕ್ಷಿಯೇ ಮೈದುಡಿಗೆಯರಿಗೆ. ಆಭರಣ ಯಾವುದು? ನಕ್ಲೇಸ್ ಆಗಲಿ, ಬಂಗಾರದಾಗಲಿ, ಅಲ್ಲಾಗಲಿ, ಇದಾಗಲಿ ಆಭರಣವಲ್ಲ, ರುದ್ರಾಕ್ಷಿಯೇ ಆಭರಣ ಅಂತ ಹೇಳ್ತಾರಲ್ಲ. ಹಾಗೆ ಜಗದ್ಗುರು ರೇಣುಕ ಭಗವತ್ಪಾದರು ಶಿವನನ್ನ ಕುರಿತು ಧ್ಯಾನವನ್ನು ಮಾಡುವುದೇ ಮನಸ್ಸು. ಮತ್ತೆ ಆ ಶಿವನ ನಾಮ ವಾಣಿಯೇ, ಶಿವನ ನಾಮ ಶಿವ ಮೆಚ್ಚುವಂತ ನುಡಿಗಳೇ ನಿಜವಾದಂತ ಮಾತುಗಳು. ಶಿವನ ಮೆಚ್ಚುವಂತ ತೊಡಿಗೆಯನ್ನ ಆಭರಣಗಳ ತೊಡುವುದೇ ನಿಜವಾದಂತ ಕಾಯ, ಅದೇ ನಿಜವಾದಂತ ಶರೀರ ಅನ್ನುವಂತ ಮಾತನ್ನ ಜಗದ್ಗುರು ರೇಣುಕ ಭಗವತ್ಪಾದರು ತಿಳಿಸಿ, ಇಂತಹ ಶಿವಭಕ್ತನಾಗಿರ್ತಕ್ಕಂಥವನು ಬೇರೆ ಯಾವ್ಯಾವ ಆಚರಣೆಗೆ ಮಾರು ಹೋಗಿ ಅನ್ಯ ಉಡುಗೆ ತೊಡುಗೆಗಳನ್ನು ತೊಡುವ ಬದಲು ಶಿವಮೆಚ್ಚುವಂತಹ ಈ ತೊಡುಗೆಗಳನ್ನು ತೊಟ್ಟು ಕಾಯವನ್ನು ಭೂಷಣವಾಗಿ ಮಾಡಿಕೊಳ್ಳಬೇಕು. ಇದು ನಿಜವಾದಂತಹ ಭಕ್ತಿ ಅನ್ನುವಂತಹ ವಿಚಾರವನ್ನ ಜಗದ್ಗುರು ರೇಣುಕ ಭಗವತ್ಪಾದರು ತಿಳಿಸಿ, ಅಂತಹ ನಮ್ಮ ಬದುಕು ಪಾವನವಾಗಬೇಕಾದ್ರೆ 5 ಯಜ್ಞಗಳನ್ನ ಕುರಿತು ತಿಳಿಸ್ತಕ್ಕಂಥವರಾಗಿದ್ದಾರೆ. ಆ ಯಜ್ಞಗಳು ಎಂಥವು ಅನ್ನೋದನ್ನ ಶಿವಶಂಕರ ಶಾಸ್ತ್ರಿಗಳು ಈಗ ಪಾರಾಯಣ ಮಾಡ್ತಾ ಇದ್ದಾರೆ. ತಿಳಿಸ್ತಕ್ಕಂಥವರು ಯಜ್ಞಗಳು ಅಂತಂದ್ರೆ ನಿಮ್ಮ ಕಣ್ಣು ಮುಂದೆ ಬರುವಂತಹ ಚಿತ್ರಗಳೇ ಬೇರೆ. ಆದರೆ ರೇಣುಕ ಭಗವತ್ಪಾದರು ತಿಳಿಸುವಂತಹ ಪಂಚಯಜ್ಞಗಳು ಏನು ನೀವು ವ್ಯರ್ಥ ಖರ್ಚು ಮಾಡದೇನೆ, ಏನು ವೆಚ್ಚವನ್ನು ಭರಿಸ್ತೇನೆ, ನಿಮ್ಮೊಳಗೆ ನಿಮ್ಮ ಮಾಡುವ ಮೂಲಕವಾಗಿ ನಿಮ್ಮ ಆತ್ಮೋದ್ಧಾರ ಮಾಡುವಂತ ಯಜ್ಞಗಳನ್ನ ಜಪಕರ್ಮ, ತಪಕರ್ಮ, ಜಪೋಧ್ಯಾನ, ಜ್ಞಾನ ಚೈತ್ಯಾನಪೂರ್ವಕ ಅನ್ನುವಂಥ 5 ಯಜ್ಞಗಳನ್ನು ಕುರಿತು ಜಗದ್ಗುರು ರೇಣುಕ ಭಗವತ್ಪಾದರು ತಿಳಿಸ್ತಕ್ಕಂಥವರೆ. ಅಂತ ಪಂಚಯಜ್ಞಗಳು ಯಾವ ಸ್ವರೂಪದಲ್ಲಿ ಇರ್ತಾರೆ ಅನ್ನೋದ್ರ ಬಗ್ಗೆ ಜಗದ್ಗುರು ಮಹಾಸನ್ನಿಧಿಯವರು ತಮ್ಮ ಆಶೀರ್ವಚನದಲ್ಲಿ ಶಿವಪಂಚಯಜ್ಞಗಳನ್ನು ಕುರಿತು ತಮ್ಮ ಆಶೀರ್ವಚನ ದಯಪಾಲಿಸ್ತಾ ಇದ್ದಾರೆ ಅನ್ನೋ ಮಾತನ್ನು ತಿಳಿಸ್ತಾ, ಬೇರೆ ಕಾರ್ಯಕ್ರಮಗಳಲ್ಲಿ ಜಗದ್ಗುರು ಮಹಾಸನ್ನಿಧಿಯವರು ಪಂಚಯಜ್ಞಗಳ ಬಗ್ಗೆ 5 ದಿವಸ ಪ್ರವಚನ ಮಾಡಿದಂತಹ ದಾಖಲೆಗಳಿದ್ದಾವೆ. ಅಂಥದ್ದನ್ನು ಇವತ್ತು 5 ಯಜ್ಞಗಳನ್ನು ಕುರಿತು ಒಂದೇ ದಿವಸ ಮಾಡಬೇಕಾದಂಥದ್ದು. ಆ ನಿಟ್ಟಿನಲ್ಲಿ ಆ ಶಕ್ತಿ ಇರತಕ್ಕಂಥದ್ದು ಅವರಿಗೆ 5 ದಿವಸ ವಿಸ್ತಾರವಾಗಿರುವಂತಹ ಶಕ್ತಿನೂ ಅವರಿಗೆ ಇದೆ. ಆ ಸಿಂಧುವನ್ನ ಬಿಂದುವನ್ನ ಮಾಡಿ ಹೇಳುವಂತಹ ಶಕ್ತಿ ಕೂಡ ಅವರದೇ ಇರತಕ್ಕಂಥದ್ದು. ಮಹಾಸನ್ನಿಧಿಯವರು ತಮ್ಮ ಆಶೀರ್ವಚನದಲ್ಲಿ ಶಿವಪಂಚಯಜ್ಞಗಳನ್ನ ಕುರಿತು ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ಆ ಯಜ್ಞಗಳು ಎಂಥವು? ಕೇವಲ ಶ್ರೀಮಂತರು ಮಾಡಿಸುವಂತಹದ್ದಲ್ಲ, ಎಂಥವರು ಕೂಡ ಜಾತಿ ಮತ ಭೇದವಿಲ್ಲದೇನೆ, ಮೇಲು ಕೀಳು ಅನ್ನುವಂಥ ಭಾವ ಇಲ್ಲದೇನೆ, ಸ್ತ್ರೀ ಮತ್ತು ಪುರುಷ ಅನ್ನುವಂಥ ಲಿಂಗ ಭೇದವಿಲ್ಲದೇನೆ ಎಲ್ಲರೂ ಕೂಡ ಆಚರಿಸುವಂತಹ ಶಿವಪಂಚಯಜ್ಞಗಳು ಯಾವ ಸ್ವರೂಪವು ಅನ್ನೋದನ್ನ ಮಹಾಸನ್ನಿಧಿಯಿಂದ ನಾವೆಲ್ಲರೂ ಕೂಡ ತಿಳಿದುಕೊಳ್ಳೋಣ ಅನ್ನೋ ಮಾತನ್ನು ತಿಳಿಸ್ತಾ ಈ ಪ್ರಾಸ್ತಾವಿಕ ನುಡಿಗಳನ್ನ ಮಹಾಸನ್ನಿಧಿಯ ಪಾದಕ್ಕೆ ಅರ್ಪಣೆ ಮಾಡ್ತಾ ಇದ್ದೀವಿ. ಓಂ ಶಾಂತಿ ಶಾಂತಿ.